ಅವು ಸ್ವಲ್ಪ ಕೆಲವಿಷ್ಟು ಸರ್ಕಾರದಿಂದನೂ ಸ್ವಲ್ಪ ತಪ್ಪುಗಳದಾವ. ಅನಧಿಕೃತ ರೆಸಾರ್ಟ್ಗಳು ಯಾರು ಕೂಡ ಅನೈತಿಕ ಚಟುವಟಿಕೆ ಇರಬಾರ್ದು, ಲೀಗಲ್ ಇರಬೇಕು. ಅನಧಿಕೃತ ರೆಸಾರ್ಟ್ಗಳು ಇಲ್ಲ, ಅದು ಕೆಲವಿಷ್ಟು ಎನ್ ಒ ಸಿಗಳು ತಗೋಬೇಕಾಗಿದೆ. ರೆಸಾರ್ಟ್ಗಳು ಕೆಲವಿಷ್ಟು ಎನ್ ಒ ಸಿಗಳು ಟೂರಿಸಮ್ಲಿದ್ದ ಒಂದಿಷ್ಟು ಎನ್ ಒ ಸಿಗಳು ತೊಗೋಬೇಕಾಗಿದೆ. ಅವು ನಾವೆಲ್ಲ ರಿಪೀಟೆಡ್ಲಿ ಮೀಟಿಂಗ್ ಮಾಡ್ತಾಯಿದ್ವಿ. ಅವು ಸ್ವಲ್ಪ ಕೆಲವಿಷ್ಟು ಸರ್ಕಾರದಿಂದನೂ ಸ್ವಲ್ಪ ತಪ್ಪುಗಳದಾವೆ. ಕೆಲವಿಷ್ಟು ಜಂಪ್ ಸರ್ವೆ ನಂಬರ್ ಇರೋದು, ಇಂಥ ಸಣ್ಣ ಪುಟ್ಟ ಸರ್ಕಾರದ ಗೌರ್ಮೆಂಟಿಂದ ಆಗಬೇಕಾಗಿದೆ, ನಮ್ಮ ರೆವಿನ್ಯೂ ಇಲಾಖೆಯಿಂದ. ಅವನು ಕೂಡ ಈಗ ಡಿ ಸಿ ಅವ್ರು ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಕೆಲವೇ ದಿನ ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ಸರಿ ಹೋಗ್ತಾವೆ, ಲೀಗಲ್ ಆಗಿದಾವೆ. ನಾವು ಅದನ್ನ ಮೊನ್ನೆ ಕರೆದು ಹೇಳಿದ್ವಿ, ಯಾರು ಕೂಡ ಅನೈತಿಕ ಚಟುವಟಿಕೆ ಇರಬಾರ್ದು, ಲೀಗಲ್ ಇರಬೇಕು, ಕಾನೂನುಬದ್ಧವಾಗಿ ನೀವು ವ್ಯವಹಾರ ಮಾಡಬೇಕಂತ ಹೇಳಿದ್ವಿ. ಈಗ ಮೊನ್ನೆ ನನ್ನ ಗಮನ ಕೂಡ ಬಂದಿದೆ, ನಾನು ಪೊಲೀಸರಿಗೆ ಕೂಡ ಮಾತಾಡಿದ್ದೀನಿ. ಯಾವುದೇ ಒಂದು ಕಿರಿಕಿರಿ ಪ್ರವಾಸಿಗರಿಗೆ ತೊಂದರೆ ಆಗಿದೆ ಅಂತ ಬರಬಾರ್ದು ಅನ್ನೋ ಕೂಡ ನಾನು ಹೇಳಿದ್ದೀನಿ. ಅದನ್ನು ಎಸ್ ಪಿ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಮಾಡಿಬಿಟ್ಟು ಹೇಳ್ತೀವಿ. ಯಾವ ಬರ್ತಕ್ಕಂಥ ಪ್ರವಾಸಿಗರಿಗೆ ನಾವು ಅವ್ರಿಗೆ ಒಳ್ಳೆ ಆತಿಥ್ಯ ಕೊಡಬೇಕು ಹೊರತಾಗಿ ತೊಂದರೆ ಕೊಡೋದಲ್ಲ, ಆ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.